ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೆಳಗಾವಿಯಲ್ಲಿ ಒಂದು ವಿಶೇಷವಾದಂತಹ ತೀರ್ಮಾನ. ಆಲ್ಮಟ್ಟಿ ಒಂದು ಬಿಟ್ರೆ ಇನ್ನೆಲ್ಲೂ ಕೂಡ ಇನ್ನ ಒಳ್ಳೆ ವಾತಾವರಣ ಬರ ಹೆಚ್ಚಿಗೆ ಆಗ್ತಾ ಇದೆ. ಈ ಭಾಗದಲ್ಲೂ ಕೂಡ ಬಹಳ ಬರ ಇನ್ನ ಕಾಣ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಬೇಕು ಮುಂಜಾಗ್ರತೆಯಾಗಿ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಾವೆಲ್ಲ ಆಹ್ವಾನ ಕೊಟ್ಟಿದ್ದೇನೆ. ಅಧಿಕಾರಿಗಳು ಕೂಡ ಮಾಹಿತಿಗಳನ್ನೆಲ್ಲ ಪಡೆದುಕೊಂಡಿದ್ದಾರೆ. ಚರ್ಚೆ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸಬೇಕು ಅಂತೇಳಿ ತಿಳಿಸ್ತೇನೆ. ನಾಳೆ ಇಲ್ಲಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮ ಕೂಡ ನಾನು ಇಟ್ಕೊಂಡಿದ್ದೇನೆ. ನಾಳೆ ಕೂಡ ನಾನು ಬರ್ತೇನೆ. ಇವತ್ತು ಈ ಕಾರ್ಯಕ್ರಮವನ್ನು ಸರ್, ಖಾಸಗಿ ಶಾಲೆಗಳು ದತ್ತು ತಗೋಬೇಕು ಅಂತ ಹೇಳ್ತಾ ಇದ್ರಲ್ಲ, ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಮಾಡುವಂತ ಕೆಲಸನ ಖಾಸಗಿ ಶಾಲೆಗಳು ಯಾಕೆ ಮಾಡಬೇಕು, ಮತ್ತೆ ಅದ್ರ ಹೊಣೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗುತ್ತೆ ಅಂತ ಖಾಸಗಿ ಶಾಲಾ ಸಂಘರು ಹೇಳ್ತಾರೆ. ನನ್ನ ಹತ್ರ ಹೇಳಿ ಅವರು ಖಾಸಗಿ ಶಾಲೆಯವರು ನನ್ನ ಹತ್ರ ಹೇಳಿ ನಾನು ಆಮೇಲೆ ಮಾತಾಡ್ತೀನಿ. ಅದು ನನಗೂ ಅವ್ರಿಗೂ ಇರುವಂತ ಒಂದು ಒಪ್ಪಂದ. ಖಾಸಗಿ ಅಂದ್ರೆ ಎಲ್ಲಾ ಶಾಲೆಗೂ ಅಲ್ಲ, ಎಲ್ಲಾ ಶಾಲೆಗೂ ಅಲ್ಲ, ಅದೊಂದು ಲಿಮಿಟೇಷನ್ ಇದೆ. ಒಳ್ಳೊಳ್ಳೆ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸಪೋಸ್ ಯಾವುದೋ ಒಂದು ಬೆಂಗಳೂರಲ್ಲಿ ಶಾಲೆ ಇದೆ, ದೊಡ್ಡ ಶಾಲೆ, ಅನುಕೂಲವಾದ ಶಾಲೆ, ಒಳ್ಳೊಳ್ಳೆ ಫೀಸ್ ತಗೋತಾ ಇದ್ದಾರೆ. ಅಂತ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈ ಒಂದು ಯಾವುದೋ ಒಂದು ಸ್ಕೂಲಲ್ಲಿ 4-5 ಟೀಚರ್ಸ್ ಬಾಕಿ ಇರ್ತಾರೆ. ಸೊ ಅಂತವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯಿಂದ ಕಳಿಸಿ ಅವ್ರ ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಂಡು. ಸೊ ಅನೇಕ ದೊಡ್ಡ ಬಿಸಿನೆಸ್ ಮೆನ್ ಇದ್ದಾರೆ. ಒಂದು CSR ಪಾಲಿಸಿ ಮಾಡಿದ್ದೀವಿ. CSR ಪಾಲಿಸಿಯಲ್ಲಿ ಏನಿದೆ ಅಂತಂದ್ರೆ ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ, ಏನು ಅವರು ಖರ್ಚು ಮಾಡಬೇಕು ಅಂತಿದೆ. ಒಂದು ಏನೇನೋ ಕ್ರೈಟೀರಿಯಾ ಇದೆ, ಯಾವುದಾದ್ರು ಕೆಲಸಗಳಿಗೆ ಮಾಡಬಹುದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಫಸ್ಟ್ ಪ್ರೈಮರಿ ಎಜುಕೇಶನ್ ಬೆಂಗಳೂರಿಗಾಗಲಿ, ಚಿತ್ರದುರ್ಗಕ್ಕಾಗಲಿ, ದಾವಣಗೆರೆಗಾಗಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸಬೇಕು ಅಂತ, ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ಬರು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನನಗೂ ಅವ್ರಿಗೂ ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಒಂದೊಂದೇನು ಈಗ ಎಷ್ಟೋ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರುಗಳು ಯಾವುದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆ ಒಂದು ಹಳ್ಳಿ ಇದೆಯಪ್ಪ, ಹಳ್ಳಿಲಿ ಮೇಷ್ಟ್ರು ಇಲ್ಲ ಅಂತ ಒಂದು ಕೊಡ್ತಿದೆ. 50,000 ಮೇಷ್ಟ್ರಿದೆ. ಸರ್ಕಾರ 1,40,000 ರೂಪಾಯಿ ಒಂದು ಮಗುಗೆ ಖರ್ಚು ಮಾಡ್ತಾ ಇದೆ. ಆದರೂ ಕೂಡ ನಾವು ಕ್ವಾಲಿಟಿ ಎಜುಕೇಶನ್ ಮೊದಲಿಂದನೂ ನಾವು ಮಾಡೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದನೇ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅವರೆಲ್ಲ ಬಹಳ ಸನ್ನದ್ಧರಾಗಿದ್ದಾರೆ, ಅವ್ರು ಮಾಡ್ತಾರೆ. ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಆಗುತ್ತೆ? ಮುಂದಿನ ವಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಸರ್. ಈಗ ಬಿಜೆಪಿಯವರು ಕಾಂಗ್ರೆಸ್ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಮಾನ ತಡೆಯಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ತರಲಿಲ್ಲ. ನಾವು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾರೆ. ಕೇಸ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ ಬಿಜೆಪಿಯವರಿಗೆ ಪಾಪ ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಏಟ್ ಹೊಡೆದು ಬಿಟ್ಟಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಎದ್ಬಿಟ್ಟಿದ್ದಾರೆ. ಅದನ್ನ ಅವ್ರು ಕೇಳಿ ನೋಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ಹೇಳ್ತಾರೆ. ನಾನು ಬೇಡ ಅನ್ನಕ್ಕಾಗ್ತದ? ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಬೇಡ ಅನ್ನಕ್ಕಾಗ್ತದ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ ಬಿಜೆಪಿಯವರಿಗೆ ಪಾಪ ಇನ್ನೇನು ಮಾಡ್ತಾರೆ, ರಾಜೀನಾಮೆ ಕೊಡ್ಸಕ್ಕಾಗ್ತಾ ಇಲ್ಲ. ನೀಟ್ ಪರೀಕ್ಷೆ ಈಗ ಮೊನ್ನೆ ಇದು KPSC ಯಾರು ಮಾಡಿದ್ರು? ಅವನ ಅಧ್ಯಕ್ಷನ ನಾ ಮಾಡಿದ್ವಾ? ಅವರೇ ಮಾಡಿದ್ರು, ಅವರೇ ತಗೊಳಕೋಣ. ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬಂದು ವಜಾ ಮಾಡಬೇಕು ಅಂತ ಆಯಿತು. ಗವರ್ನರ್ ಏನೋ ನಾನು ಕಳಿಸ್ಬೇಕು, ನಾನು ಅಕ್ಸೆಪ್ಟ್ ಮಾಡಿದ್ದೆ. ಏನ್ ಬೇಕು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಿ. ಎಲ್ಲ ನಮ್ಮ ರೈತರೇ
ನಾನು ಯಾರಿಗೆ ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. ಎಲ್ಲ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ನಮ್ಮ ಬಿಟ್ಟು ಬದುಕೋಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಬದುಕಬೇಕು. ಆ ತೀರ್ಮಾನ ನಾನು ಮಾಡ್ತೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.